ಎಲ್ಲರಿಗೂ ನಮಸ್ಕಾರ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಷಯ ಹೇಳಿಕೆಗಳು ಮತ್ತು ನಿರ್ಣಯಗಳು. ಹೇಳಿಕೆಗಳನ್ನು ಗಮನಿಸಿ. ಎಲ್ಲ ಹುಡುಗಿಯರು ಧೀರರಾಗಿದ್ದಾರೆ. ಎರಡನೇ ಹೇಳಿಕೆ, ಯಾವುದೇ ಶಿಕ್ಷಕರು ಧೀರರಲ್ಲ. ಹಾಗೆ ತೀರ್ಮಾನಗಳನ್ನು ನಾವು ನೋಡಿದರೆ, ಎಲ್ಲ ಶಿಕ್ಷಕರು ಹುಡುಗಿಯರು, ಯಾವುದೇ ಹುಡುಗಿ ಶಿಕ್ಷಕರಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಹುಡುಗಿ ಶಿಕ್ಷಕರಲ್ಲ. 4 ಆಯ್ಕೆಗಳಿವೆ. ಅದೇ ರೀತಿ ನಾವು ಚಿತ್ರಗಳನ್ನು ಗಮನಿಸ್ತಾ ಹೋದರೆ ಹೇಗೆ ರಿಲೇಟ್ ಆಗಿದೆ ಹೇಳಿಕೆಗಳು ಅಂತ ನೋಡ್ತಾ ಹೋಗುವ. ಎಲ್ಲ ಹುಡುಗಿಯರು ಧೀರರಂತೆ. ಈಗ ನೋಡಿ, ಎಲ್ಲ ಹುಡುಗಿಯರು ಧೀರರು ಅಂತ ಹೇಳಿದರೆ, ಧೀರರು ಅಂತ ಹೇಳುವ ಸರ್ಕಲ್ ಒಳಗೆ ನಮಗೆ ಹುಡುಗಿಯರ ಸರ್ಕಲ್ ಬರಬೇಕು. ಹಾಗೆ ಯಾವುದೇ ಶಿಕ್ಷಕರು ಧೀರರಲ್ಲ ಅಂದರೆ ಧೀರರು ಅಂತ ಹೇಳುವ ಸರ್ಕಲ್ ಮತ್ತು ಶಿಕ್ಷಕರು ಅಂತ ಹೇಳುವ ಸರ್ಕಲಿಗೆ ಯಾವುದೇ ಓವರ್ಲ್ಯಾಪ್ ಇರಬಾರ್ದು. ಹಾಗೆ ಇದೆ ಅಲ್ವಾ? ಈ ಚಿತ್ರ ಹಾಗೂ ಹೇಳಿಕೆಗಳನ್ನು ನಾವು ಗಮನಿಸಿ ತೀರ್ಮಾನವನ್ನು ನೋಡಿದರೆ, ಎಲ್ಲ ಶಿಕ್ಷಕರು ಹುಡುಗಿಯರು ಅಂತ ಮೊದಲನೇ ತೀರ್ಮಾನ ಇದೆ. ಎಲ್ಲ ಶಿಕ್ಷಕರು ಇಲ್ಲಿ ಹುಡುಗಿಯರ ಅಲ್ಲ. ಯಾಕಂದರೆ ಹುಡುಗಿಯರು ಮತ್ತು ಶಿಕ್ಷಕರು ಅಂತ ಹೇಳುವ ಸರ್ಕಲ್ಗಳಿಗೆ ಯಾವುದೇ ಓವರ್ಲ್ಯಾಪ್ ಕಾಣೋದಿಲ್ಲ ಇಲ್ಲಿ ನಮಗೆ. ಅದೇ ರೀತಿ ಯಾವುದೇ ಹುಡುಗಿ ಶಿಕ್ಷಕರಲ್ಲ ಅಂತ ಹೇಳಿದ್ದಾರೆ. ಹಾಗೆ ಈಗಾಗಲೇ ಹೇಳಿದಾಗೆ ಹುಡುಗಿಯರು ಮತ್ತು ಶಿಕ್ಷಕರು ಸರ್ಕಲ್ ಯಾವುದೇ ಇದಿಲ್ಲದ ಕಾರಣ ಇಲ್ಲಿ ಯಾವುದೇ ಹುಡುಗಿ ಶಿಕ್ಷಕರಲ್ಲ ಹೇಳೋದು ತೀರ್ಮಾನ ಸರಿಯಾಗಿ ಉತ್ತರ ಆಗ್ತದೆ. ಆದ್ದರಿಂದ ಆಪ್ಷನ್ ಬಿ ಅಂದರೆ ಆಯ್ಕೆ 2 ಕೇವಲ ತೀರ್ಮಾನ 2 ಅನುಸರಿಸುತ್ತದೆ ಅಂತ ಹೇಳೋದು ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ನೋಡಿ. ಕೆಲವು ಲೋಹಗಳು ವಿದ್ಯುತ್ ಸಾಗಿಸಲು ಸಾಮರ್ಥ್ಯ ಹೊಂದಿವೆ. ಎಲ್ಲ ವಿದ್ಯುತ್ ಸಾಗಿಸುವ ಪದಾರ್ಥಗಳು ಉಪಯುಕ್ತವಾಗಿವೆ. ಅದೇ ರೀತಿ ನಾವು ತೀರ್ಮಾನಗಳನ್ನು ಗಮನಿಸಿದರೆ, ಕೆಲವು ಲೋಹಗಳು ಉಪಯುಕ್ತವಾಗಿದೆ. ಎಲ್ಲ ಉಪಯುಕ್ತವಾದ ಪದಾರ್ಥಗಳು ವಿದ್ಯುತ್ ಸಾಗಿಸುತ್ತವೆ ಅಂತ ಹೇಳಿದ್ದಾರೆ. 4 ಆಯ್ಕೆಗಳಿವೆ. ಚಿತ್ರದ ಮೂಲಕ ಗಮನಿಸ್ತಾ ಹೋದರೆ ಇಲ್ಲಿ ಏನಿದೆ, ಲೋಹಗಳು ವಿದ್ಯುತ್ ಮತ್ತು ಉಪಯುಕ್ತತೆ. ಈಗ ಕೆಲವು ಲೋಹಗಳು ವಿದ್ಯುತ್ ಸಾಗಿಸಲು ಸಾಮರ್ಥ್ಯ ಹೊಂದಿವೆ ಅಂತ ಹೇಳಿದ್ರು. ಕೆಲವು ಲೋಹಗಳು ಮಾತ್ರ ವಿದ್ಯುತ್ ಸಾಗಿಸಲು ಸಾಮರ್ಥ್ಯ ಅಂತೆ. ಇಲ್ಲಿಗ ಲೋಹಗಳು ಸರ್ಕಲ್ ಇದೆ, ವಿದ್ಯುತ್ ಸರ್ಕಲ್ ಇದೆ, ಉಪಯುಕ್ತ ಸರ್ಕಲ್ ಇದೆ. ಈಗ ಕೆಲವು ಲೋಹಗಳು ವಿದ್ಯುತ್ ಸಾಗಿಸಲು ಸಾಮರ್ಥ್ಯ ಅಂತ ಹೇಳಿದ್ರೆ ಸಣ್ಣ ಪಾರ್ಟ್ ಮಾತ್ರ ವಿದ್ಯುತ್ ಜೊತೆ ಓವರ್ಲ್ಯಾಪ್ ಆಗಿದೆ ಅಲ್ವಾ? ಅದೇ ರೀತಿ ಎರಡನೇ ಹೇಳಿಕೆ ಏನಿದೆ, ಎಲ್ಲ ವಿದ್ಯುತ್ ಸಾಗಿಸುವ ಪದಾರ್ಥಗಳು ಉಪಯುಕ್ತವಾಗಿವೆ ಅಂತೆ. ಎಲ್ಲ ವಿದ್ಯುತ್ ಸಾಗಿಸುವ ಪದಾರ್ಥಗಳು ಉಪಯುಕ್ತವಾಗಿವೆ ಅಂತ ಹೇಳಿದರೆ, ವಿದ್ಯುತ್ ಅಂತ ಹೇಳುವ ಸರ್ಕಲ್ ಉಪಯುಕ್ತ ಹೇಳುವ ಸರ್ಕಲ್ ಒಳಗೆ ಬರಬೇಕು. ಅದೇ ರೀತಿಯಾಗಿದೆ ಅಲ್ವಾ? ಹಾಗಾಗಿ ಈ ರೀತಿಯಾಗಿ ನಮ್ಮ ಚಿತ್ರ ಬರ್ತದೆ. ಈಗ ತೀರ್ಮಾನಗಳನ್ನು ನಾವು ಗಮನಿಸ್ತಾ ಹೋದರೆ, ಕೆಲವು ಲೋಹಗಳು ಉಪಯುಕ್ತವಾಗಿದೆ ಅಂತ ಹೇಳಿದ್ದಾರೆ. ಕೆಲವು ಲೋಹಗಳು ಉಪಯುಕ್ತದೆ ಅಂತ. ಹೌದಾ? ಹೌದು. ಹೇಗೆ? ಲೋಹಗಳು ಸರ್ಕಲ್ನ ಸ್ವಲ್ಪ ಪಾರ್ಟ್ ಉಪಯುಕ್ತ ಸರ್ಕಲ್ನ ಜೊತೆ ಕೂಡ ಓವರ್ಲ್ಯಾಪ್ ಆಗಿದೆ ಇಲ್ಲಿ ಈ ಚಿತ್ರವನ್ನು ಗಮನಿಸಿದರೆ. ಹೇಳಿಕೆಯ ಪ್ರಕಾರವಾಗಿ ಚಿತ್ರಗಳಿರುವ ಕಾರಣ ಇಲ್ಲಿ ಕೆಲವು ಲೋಹಗಳು ಉಪಯುಕ್ತವಾಗಿವೆ, ಸರಿಯಾಗಿ ಆಗ್ತದೆ ತೀರ್ಮಾನ. ಹಾಗೆ ತೀರ್ಮಾನ 2 ಗಮನಿಸಿದರೆ, ಎಲ್ಲ ಉಪಯುಕ್ತವಾದ ಪದಾರ್ಥಗಳು ವಿದ್ಯುತ್ತನ್ನು ಸಾಗಿಸ್ತದೆ ಅಂತೆ. ಹೌದಾ? ಇಲ್ಲ. ಎಲ್ಲ ವಿದ್ಯುತ್ ಸಾಗಿಸುವ ಪದಾರ್ಥಗಳು ಉಪಯುಕ್ತವಾಗಿದೆ ಅಂತ ಹೇಳಿದರೆ ಹೌದು. ಬಟ್ ಎಲ್ಲ ಉಪಯುಕ್ತವಾದ ಪದಾರ್ಥಗಳು ವಿದ್ಯುತ್ ಸಾಗಿಸಲು ಸಾಧ್ಯ ಇಲ್ಲ. ಆದ್ರಿಂದ ಆಯ್ಕೆ 1 ಕೇವಲ ತೀರ್ಮಾನ 1 ಅನುಸರಿಸುತ್ತದೆ ಅಂತ ಹೇಳೋದು ಸರಿಯಾದ ಉತ್ತರ ಇಲ್ಲಿ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಹೇಳಿಕೆಗಳನ್ನು ನೋಡಿ. ಎಲ್ಲ ಕತ್ತೆಗಳು ಕುದುರೆಗಳಾಗುತ್ತವೆ. ಎಲ್ಲ ಕುದುರೆಗಳು ಆನೆಗಳಾಗುತ್ತವೆ. ಹಾಗೆಯೇ ತೀರ್ಮಾನಗಳನ್ನು ಗಮನಿಸಿದರೆ, ಕೆಲವು ಕುದುರೆಗಳು ಕತ್ತೆಗಳಾಗುತ್ತವೆ, ಕೆಲವು ಆನೆಗಳು ಕುದುರೆಗಳಾಗುತ್ತವೆ ಅಂತ ಹೇಳಿದ್ದಾರೆ. ಈಗ ನಾವು ಆಯ್ಕೆಗಳನ್ನು ಗಮನಿಸಿ ಅದೇ ರೀತಿ ಚಿತ್ರವನ್ನು ಗಮನಿಸ್ತಾ ಹೋದರೆ, ಮೊದಲನೇದಾಗಿ ಕತ್ತೆಗಳು, ಕುದುರೆಗಳು ಮತ್ತು ಆನೆಗಳು, ಅದರ 3 ಹೇಗೆ ರಿಲೇಟ್ ಆಗಿದೆ ಹೇಳಿಕೆಯ ಪ್ರಕಾರ ಅಂತ ಗಮನಿಸ್ತಾ ಹೋದರೆ, ಕತ್ತೆಗಳು, ಅದೇ ರೀತಿ ಕುದುರೆಗಳು, ಹಾಗೆ ಆನೆಗಳು. ಈಗಾಗಲೇ ಇದೇ ರೀತಿಯದ್ದೊಂದು ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಹಾಗೆಯೇ ಇದೆ ನೋಡಿ ಹೇಗೆ ಬಂದಿದೆ ಚಿತ್ರ. ಇಲ್ಲಿ ಮೆನ್ಷನ್ ಮಾಡಿರುವ ಹಾಗೆ ಎಲ್ಲ ಕತ್ತೆಗಳು ಕುದುರೆಗಳು ಅಂದರೆ ಕುದುರೆಗಳು ಅಂತ ಹೇಳುವ ಸರ್ಕಲ್ ಒಳಗೆ ಕತ್ತೆಗಳು ಬಂದಿದೆ. ಅದೇ ರೀತಿ ಎಲ್ಲ ಕುದುರೆಗಳು ಆನೆಗಳು ಅಂತ ಹೇಳಿದರೆ, ಆನೆಗಳು ಅಂತ ಹೇಳುವ ಸರ್ಕಲ್ ಒಳಗೆ ಯಾವುದು ಬರಬೇಕು? ಕುದುರೆಗಳು. ಅಂದರೆ ಎಲ್ಲ ಕುದುರೆಗಳು ಕೂಡ ಆನೆಗಳಾಗ್ತದೆ ಅಂತ ಹೇಳಿಕೆ. ಹಾಗೆ ತೀರ್ಮಾನವನ್ನು ನಾವು ನೋಡಿದರೆ, ಕೆಲವು ಕುದುರೆಗಳು ಕತ್ತೆಗಳಾಗಿರುತ್ತವೆ.
ಹೌದಾ? ಕೆಲವು ಕುದುರೆಗಳು ಇಲ್ಲಿ ಕತ್ತೆಗಳಾಗಿವೆಯಾ? ಹಾಗೆ ಕೆಲವು ಆನೆಗಳು ಕುದುರೆಗಳಾಗಿರ್ತದೆ ಅಂತ. ಹೌದಾ? ಹೌದು. ಯಾಕೆಂದ್ರೆ ಇಲ್ಲಿ ಕತ್ತೆಗಳು ಎಲ್ಲವೂ ಕುದುರೆಗಳಾಗಿದ್ರೆ, ಹಾಗೆ ಕುದುರೆಗಳೆಲ್ಲ ಆನೆಗಳಾಗಿದ್ರೆ, ಕೆಲವು ಕುದುರೆಗಳು ಕತ್ತೆಗಳೂ ಆಗಿರ್ಬೋದು, ಕೆಲವು ಆನೆಗಳು ಕುದುರೆಗಳಾಗಿರ್ಬೋದು. ಈ ಚಿತ್ರವನ್ನು ಗಮನಿಸಿದಾಗ ನಮಗೆ ತೀರ್ಮಾನ 1 ಮತ್ತು 2 ಅನುಸರಿಸುತ್ತದೆ ಅಂತ ಇದೆ. ಆದ್ರಿಂದ ಆಯ್ಕೆ 3 ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇಲ್ಲಿ ಹೇಳಿಕೆಗಳು ಎಲ್ಲಾ ಸಂತರು ಅವಿವಾಹಿತರು, ಅದೇ ರೀತಿ ಯಾವುದೇ ಅವಿವಾಹಿತನು ದೇವರಲ್ಲ ಅಂತ ಹೇಳಿರುವಂತಹದ್ದು. ತೀರ್ಮಾನಗಳು ಎಲ್ಲ ಅವಿವಾಹಿತರು ಸಂತರಾಗಿದ್ದರೆ ಮತ್ತೆ ಯಾವುದೇ ಸಂತನು ದೇವರಲ್ಲ ಅಂತ ಹೇಳ್ತಾರೆ. 4 ಆಯ್ಕೆಗಳಿವೆ. ಸಂತರು, ಅವಿವಾಹಿತರು, ಅದೇ ರೀತಿ ದೇವರು. ಇಲ್ಲಿ ಏನ್ ಹೇಳಿದ್ದಾರೆ? ಎಲ್ಲಾ ಸಂತರು ಕೂಡ ಅವಿವಾಹಿತರಂತೆ. ಹೌದಾ? ಈಗ ಸಂತರು ಅಂತ ಹೇಳುದು ಅವಿವಾಹಿತರ ಸರ್ಕಲ್ ಒಳಗೆ ಬರಬೇಕು. ಬಂದಿದೆ ಅಲ್ವಾ? ಹೌದು. ಅದೇ ರೀತಿ ಯಾವುದೇ ಅವಿವಾಹಿತನು ದೇವರಲ್ಲ ಅಂತ ಹೇಳಿದ್ದು. ಹಾಗಾಗಿ ಅವಿವಾಹಿತನು ಮತ್ತೆ ದೇವರು ಅಂತ ಹೇಳುವ ಸರ್ಕಲಿಗೆ ಸಪ್ರೇಟ್ ಆಗಿ ಇರಬೇಕು. ಯಾಕೆಂದ್ರೆ ಅವಿವಾಹಿತನು ಮತ್ತೆ ಸರ್ಕಲ್ ಅಲ್ಲಿ ರಿಲೇಟ್ ಆಗುದಿಲ್ಲ. ಯಾಕೆಂದ್ರೆ ಯಾವುದೇ ಅವಿವಾಹಿತನು ದೇವರ ಅಲ್ಲ ಅಂತ ಹೇಳಿದ್ದಾರೆ. ಈಗ ತೀರ್ಮಾನವನ್ನು ನಾವು ಗಮನಿಸಿದ್ರೆ, ಮೊದಲನೇ ತೀರ್ಮಾನ, ಎಲ್ಲ ಅವಿವಾಹಿತರು ಸಂತರಾಗಿದ್ದಾರಂತೆ. ಎಲ್ಲ ಅವಿವಾಹಿತರು ಸಂತರ ಇಲ್ಲಿ ಅಲ್ಲ. ಆ ಅವಿವಾಹಿತರಲ್ಲಿ ಬೇರೆಯವರು ಇರ್ಬೋದು. ಈಗ ಸಂತರೆಲ್ಲರೂ ಅವಿವಾಹಿತರು, ಆದ್ರೆ ಎಲ್ಲಾ ಸಂತರು ಅವಿವಾಹಿತರಲ್ಲ. ಸರಿಯಾಗಿದೆ ಅಲ್ವಾ? ಅದೇ ರೀತಿ 2ನೇ ತೀರ್ಮಾನ ನೋಡಿದ್ರೆ, ಯಾವುದೇ ಸಂತನು ದೇವರಲ್ಲ ಅಂತ ಹೇಳಿದ್ದು. ಯಾವುದೇ ಸಂತ ದೇವರು ಅಲ್ಲ ಅಂತೆ. ಹೌದಾ? ದೇವರು ಮತ್ತೆ ಸಂತರು ಅಂತ ಹೇಳುವ ಸರ್ಕಲಿಗೆ ಯಾವುದೇ ರಿಲೇಟ್ ಆಗಿರುವುದಿಲ್ಲ. ಆದ್ರಿಂದ ಇಲ್ಲಿ ನಮಗೆ ಯಾವುದು ಗಮನಿಸಿದ್ರೆ ತೀರ್ಮಾನ 2 ಸರಿಯಾಗಿ ಕಾಣ್ತದೆ. ತೀರ್ಮಾನ 1 ಎಲ್ಲ ಅವಿವಾಹಿತರು ಸಂತರಾಗಿದ್ದಾರೆ ಅಂತ ಹೇಳೋದು ಹೇಳಿಕೆಗಳನ್ನು ಫಾಲೋ ಆಗೋದಿಲ್ಲ. ಆದ್ರಿಂದ ಆಪ್ಷನ್ ಬಿ ಅಂದ್ರೆ ಆಯ್ಕೆ 2 ಕೇವಲ ತೀರ್ಮಾನ 2 ಅನುಸರಿಸುತ್ತದೆ ಅಂತ ಹೇಳೋದು ಸರಿಯಾದ ಉತ್ತರ ಆಗ್ತದೆ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಹೇಳಿಕೆಗಳನ್ನು ಗಮನಿಸಿ. ಎಲ್ಲ ಕಲ್ಲುಗಳು ವಜ್ರಗಳು, ಕೆಲವು ವಜ್ರಗಳು ಸೀಮೆ ಕಲ್ಲುಗಳಂತೆ. ಹಾಗೆ ತೀರ್ಮಾನಗಳಿವೆ. ಕೆಲವು ಕಲ್ಲುಗಳು ಸೀಮೆ ಕಲ್ಲುಗಳಾಗುತ್ತವೆ, ಕೆಲವು ಸೀಮೆ ಕಲ್ಲುಗಳು ವಜ್ರಗಳಾಗುತ್ತವೆ ಅಂತೆ. 4 ಆಯ್ಕೆಗಳಿವೆ. ಈಗ ನಾವು ಚಿತ್ರಗಳನ್ನು ಗಮನಿಸ್ತಾ ಹೋದ್ರೆ, ಎಲ್ಲ ಕಲ್ಲುಗಳು ವಜ್ರಗಳು. ಕಲ್ಲುಗಳು ಅಂತ ಹೇಳುದು ವಜ್ರಗಳು ಸರ್ಕಲ್ ಒಳಗೆ ಬರಬೇಕು. ಬಂದಿದೆ ಅಲ್ವಾ? ಹಾಗೆ ಕೆಲವು ವಜ್ರಗಳು ಮಾತ್ರ ಸೀಮೆ ಕಲ್ಲುಗಳು. ವಜ್ರಗಳು ಅಂತ ಹೇಳುವ ಸರ್ಕಲ್ ಸೀಮೆ ಕಲ್ಲುಗಳ ಜೊತೆ ಕಂಪ್ಲೀಟ್ ಆಗಿ ಓವರ್ಲ್ಯಾಪ್ ಆಗಬಾರ್ದು. ಯಾಕೆಂದ್ರೆ ಕೆಲವು ವಜ್ರಗಳು ಮಾತ್ರ ಇಲ್ಲಿ ಸೀಮೆ ಕಲ್ಲುಗಳಂತೆ. ಹಾಗಾಗಿ ಚಿತ್ರ ಈ ರೀತಿಯಾಗಿ ಬರ್ತದೆ. ತೀರ್ಮಾನಗಳನ್ನು ನಾವು ಗಮನಿಸ್ತಾ ಹೋದ್ರೆ, ಕೆಲವು ಕಲ್ಲುಗಳು ಸೀಮೆ ಕಲ್ಲುಗಳಾಗುತ್ತವೆ ಅಂತ ಹೇಳಿದ್ದು. ಕೆಲವು ಕಲ್ಲುಗಳು ಇಲ್ಲಿ ಸೀಮೆ ಕಲ್ಲುಗಳು ಹೌದಾ? ಇಲ್ಲ. ಯಾಕೆಂದ್ರೆ ಕಲ್ಲುಗಳು ಮತ್ತೆ ಸೀಮೆ ಕಲ್ಲುಗಳು ಸಪ್ರೇಟ್ ಆಗಿವೆ. ಕಲ್ಲುಗಳು ಮತ್ತೆ ಸೀಮೆ ಕಲ್ಲುಗಳು ಸರ್ಕಲ್ಗಳಿಗೆ ಏನಾದ್ರೂ ರಿಲೇಷನ್ ಇದೆಯಾ? ಇಲ್ಲ. ಎರಡು ಸಪ್ರೇಟ್ ಆಗಿದೆ, 2 ಓವರ್ಲ್ಯಾಪ್ ಆಗಿ ಇಲ್ಲ. ಹಾಗೆ ಕೆಲವು ಸೀಮೆಗಳು ವಜ್ರಗಳಾಗುತ್ತವೆ ಅಂತ ಹೇಳಿದ್ದು. ಕೆಲವು ವಜ್ರಗಳು ಸೀಮೆ ಕಲ್ಲುಗಳಾದ ಮೇಲೆ ಕೆಲವು ಸೀಮೆ ಕಲ್ಲುಗಳು ವಜ್ರಗಳಾಗಲೇಬೇಕಲ್ವಾ? ಆದ್ರಿಂದ ಇಲ್ಲಿ ತೀರ್ಮಾನ 2 ಸರಿಯಾಗಿ ಕಾಣ್ತದೆ. ತೀರ್ಮಾನ 1 ಇಲ್ಲಿ ಫಾಲೋ ಆಗುದಿಲ್ಲ. ಆದ್ರಿಂದ ಆಯ್ಕೆ 2 ಅಂದ್ರೆ ಆಪ್ಷನ್ ಬಿ ಕೇವಲ ತೀರ್ಮಾನ 2 ಅನುಸರಿಸುತ್ತದೆ ಅಂತ ಹೇಳೋದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಇಂದಿನ ಈ ತರಗತಿ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.